ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಿಧಾನಸಭೆಯ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಯೋಗೀಶ್ ಭಟ್ ಅವರನ್ನ ಮಂಗಳೂರಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಪಕ್ಷ ಸರ್ಕಾರ ಯಾವುದೇ ಜವಾಬ್ದಾರಿ ನೀಡಲಿ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಲು ನಾನು ಸದಾ ಸಿದ್ಧ ಎಂದು ಯೋಗೀಶ್ ಭಟ್ ಈ ವೇಳೆ ಪ್ರತಿಕ್ರಿಯಿಸಿದರು. ವಿಧಾನಮಂಡಲ ವ್ಯವಸ್ಥೆಯಲ್ಲಿ ಯಾವ ರೀತಿ ಸುಧಾರಣೆ ತರಬಹುದು ಎಂಬ ಬಗ್ಗೆ ಈಗಾಗಲೇ ಸಭಾಧ್ಯಕ್ಷರ ಜೊತೆ ಚರ್ಚಿಸಿದ್ದು, ಆಧುನಿಕ ತಂತ್ರಜ್ಞಾನ ಅಳವಡಿಸಿ 6 ತಿಂಗಳೊಳಗೆ ವ್ಯವಸ್ಥೆಗೆ ಕಾಯಕಲ್ಪ ತರುವ ಯೋಚನೆ ಇದೆ ಎಂದು ವಿಧಾನಸಭೆಯ ನೂತನ ಉಪಸಭಾಧ್ಯಕ್ಷ ಯೋಗೀಶ್ ಭಟ್ ಕನಸು ಹಂಚಿಕೊಂಡಿದ್ದಾರೆ. ಉಪಸಭಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ಮಂಗಳೂರಿಗೆ ಶುಕ್ರವಾರ ಆಗಮಿಸಿದ ಯೋಗೀಶ್ ಭಟ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಇದಕ್ಕೆ ಮೊದಲು ವಿಮಾನ ನಿಲ್ದಾಣದಿಂದ ಅವರನ್ನು ಮೆರವಣಿಗೆಯಲ್ಲಿ ಪಕ್ಷದ ಕಚೇರಿಗೆ ತರಲಾಯಿತು. ಸ್ಪೀಕರ್ಗೆ ಹೈಕೋರ್ಟ್ ನ್ಯಾಯಾಧೀಶರಿಗೆ ಇರುವಂತೆ ಕೆಲವು ನಿರ್ಬಂಧಗಳಿರುತ್ತವೆ, ಆದರೆ ಉಪಸಭಾಪತಿಗೆ ಅಷ್ಟು ನಿರ್ಬಂಧಗಳಿರುವುದಿಲ್ಲ ಎಂದ ಭಟ್, ಏನೇ ಇದ್ರೂ ಕ್ಷೇತ್ರದ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಯಾವುದೇ ಕ್ಷೇತ್ರ ಕೊಟ್ಟರೂ ಕೆಲಸ ಮಾಡುವ ವಿಶ್ವಾಸವಿರಬೇಕು. ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಯಶಸ್ಸು ಸಾಧಿಸಬಹುದು. ನಾನು ಕರ್ನಾಟಕ ರಾಜ್ಯ ಕೈಗಾರಿಕಾ ಬಂಡವಾಳ ಹೂಡಿಕೆ ನಿಗಮದ ಅಧ್ಯಕ್ಷನಾದಾಗ ಸಂಸ್ಥೆ ನಷ್ಟದಲ್ಲಿತ್ತು. ನಂತರ ಸತತ 3 ವರ್ಷ ಲಾಭದಲ್ಲಿ ನಡೆಯಿತು. ಈ ನಿಗಮದ ಮೂಲಕ 32,000 ಕೋಟಿ ಮೊತ್ತದ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ. 12,000 ಕೋಟಿ ಮೌಲ್ಯದ ಯೋಜನೆಗಳು ಚಾಲನೆ ಹಂತದಲ್ಲಿವೆ ಎಂದು ವಿವರಿಸಿದರು. ಆರ್ಎಸ್ಎಸ್ನಲ್ಲಿದ್ದಾಗ ಸಂಘದ ತರಬೇತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುವ ಅವಕಾಶ ದೊರೆಯಿತು. ಯಾವುದೇ ಕ್ಷೇತ್ರದ ಜವಾಬ್ದಾರಿ ನೀಡಲಿ ಅಚ್ಚುಕಟ್ಟಾಗಿ ಮಾಡಬೇಕು ಎಂಬುದನ್ನು ಕಲಿತದ್ದೇ ಆಗ ಎಂದು ಹಳೆಯ ದಿನಗಳನ್ನು ಭಟ್ ಸ್ಮರಿಸಿಕೊಂಡರು. ಬಂದಿರುವಂತಹ ಜವಾಬ್ದಾರಿ ಯಾವುದಿದೆ ಅದು ಮಂಗಳೂರಿಗೆ ಸಂದ ಗೌರವ ಅಂತ ನಾನು ತಿಳ್ಕೊಂಡಿದ್ದೇನೆ. ಮಂಗಳೂರಿಗೆ ಹಾಗೂ ಕರಾವಳಿ ಜಿಲ್ಲೆಗಳಿಗೆ ಸಂದ ಗೌರವ. 50 ವರ್ಷಗಳ ನಂತರ ಸನ್ಮಾನ್ಯ ಶ್ರೀ ವೈಕುಂಠ ಬಳಿಗರ ನಂತರ ಪ್ರಪ್ರಥಮ ಬಾರಿ ಬಹುಶಃ ಅವರಿಗೆ ಸ್ಪೀಕರ್ ಸ್ಥಾನ ಸಿಕ್ಕಿದ್ರೆ, ಇಲ್ಲಿ ಉಪಸ್ಪೀಕರ್ ಸ್ಥಾನ ಸಿಕ್ಕಿದೆ. ಸೊ ಈ ಹಿನ್ನೆಲೆಯಲ್ಲಿ ಕರಾವಳಿ ಜಿಲ್ಲೆಗಳನ್ನು ಗೌರವಿಸುವಂಥದ್ದು, ಮಂಗಳೂರನ್ನು ಗೌರವಿಸುವಂಥದ್ದಕ್ಕೆ ಸಂಘಟನೆ, ನನ್ನ ಪಕ್ಷ ಇದಕ್ಕೆ ವಿಶೇಷವಾಗಿರುವಂಥ ಆದ್ಯತೆ ಕೊಟ್ಟಿರೋದಕ್ಕೆ ನಾನು ನಮ್ಮ ಕ್ಷೇತ್ರದ ಜನತೆ ಪರವಾಗಿ ವಿಶೇಷವಾದಂತಹ ವಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪದ್ಮನಾಭ ಕೊಟ್ಟಾರಿ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಭಟ್ ಅವರನ್ನು ಅಭಿನಂದಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮರ್ ಅವರು ಮಾತನಾಡಿದರು. ಜಿಲ್ಲೆಗೆ ಗೌರವ ತರುವಂತ ಕೆಲಸವನ್ನು ಹೆಚ್ಚು ಮಾಡಿತ್ತು. ಅದರ ಜೊತೆಯಲ್ಲಿ ಇನ್ನೊಂದು ತುರಾಯಿಯನ್ನ ಇಟ್ಟಂತಾಗಿದೆ. ಹಾಗೆ ಮಾನ್ಯ ಯೋಗೀಶ್ ಭಟ್ ಅವರು ನಮ್ಮ ಹಿರಿಯ ಶಾಸಕರು, ಬಹಳ ಅನುಭವಿಗಳು ಮತ್ತು ಸಜ್ಜನರು ಆದಂತಹ ಒಬ್ಬ ಶಾಸಕನನ್ನ ಇವತ್ತು ಸಭಾಪತಿಗಳಾಗಿ ಆಯ್ಕೆ ಮಾಡಿದ್ದು ಬಹುಶಃ ನಮ್ಮೆಲ್ಲರಿಗೆ ಬಹಳ ಸಂತೋಷದ ವಿಚಾರ. ಅದರಿಂದಾಗಿ ಆ ಸಭೆಯನ್ನ ಘನತೆ ಗೌರವವನ್ನ ಕಾಪಾಡ್ತಾರೆ ಅಂತ ಹೇಳೋ ಒಂದು ವಿಶ್ವಾಸ ನಮಗೆ ಇದೆ ಅಂತ ಹೇಳುವಂಥದ್ದು ಈ ಸಂದರ್ಭ ಹೇಳ್ತಾ ಇದ್ದೇನೆ. ಶಾಸಕಿ ಮಲ್ಲಿಕಾ ಭಂಡಾರಿ, ಮಾಜಿ ಶಾಸಕ ಕುಂಬ್ಳೆ ಸುಂದರ್ರಾವ್, ಬಾಲಭವನ ಸೊಸೈಟಿ ಅಧ್ಯಕ್ಷರಾದ ಸುಲೋಚನಾ ಭಟ್, ಬಿಜೆಪಿ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ಮೋನಪ್ಪ ಭಂಡಾರಿ, ನಗರ ಅಧ್ಯಕ್ಷ ಶ್ರೀಕರ ಪ್ರಭು ಮಾತನಾಡಿದರು. ಮೇಯರ್ ರಚನಿ ದುಗ್ಗಣ್ಣ, ದೇವದಾಸ ಶೆಟ್ಟಿ ಉಪಸ್ಥಿತರಿದ್ದರು.